ನಮಸ್ಕಾರ ಸ್ನೇಹಿತರೆ, ಸ್ಪರ್ಧಾ ವಿದ್ಯಾಲಯದ ಇಂದಿನ ಈ ವಿಶೇಷ ವಿವರಣಾತ್ಮಕ ತರಗತಿಗೆ ನಿಮ್ಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಮೇ 7, 2026ರ ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನ ನಾವಿಂದು ಎಳೆಯಾಗಿ ಬಿಡಿಸಿ ನೋಡಲಿದ್ದೇವೆ. ನೀವು ಕೆಎಎಸ್, ಪಿಎಸ್ಐ, ಎಫ್ಡಿಎ ಅಥವಾ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿದ್ದರೆ ಈ ಸೆಷನ್ ಖಂಡಿತವಾಗಿಯೂ ನಿಮಗೊಂದು ಬ್ರಹ್ಮಾಸ್ತ್ರ. ಬನ್ನಿ, ತಡ ಮಾಡದೆ ನೇರವಾಗಿ ವಿಷಯಕ್ಕೆ ಹೋಗೋಣ. ನಿಮಗೆಲ್ಲ ಗೊತ್ತಿರುವ ಹಾಗೆ ಪರೀಕ್ಷೆಗಳಲ್ಲಿ ಗೆಲ್ಲಲು ಕೇವಲ ಮೇಲ್ನೋಟದ ಓದು ಖಂಡಿತ ಸಾಲದು. ಆಕ್ಟಿವ್ ಕಾಲ್ ಅಂದರೆ ಸಕ್ರಿಯ ಸ್ಮರಣೆ ಮತ್ತು ವಿಷಯದ ಆಳವಾದ ಅರಿವು ತುಂಬಾನೇ ಮುಖ್ಯ. ಹಾಗಾಗಿ ಇಂದಿನ ಈ ಕ್ಲಾಸ್ನಲ್ಲಿ ಕೇವಲ 10 ಪ್ರಶ್ನೆಗಳನ್ನು ನೋಡೋದಷ್ಟೇ ಅಲ್ಲ, ಅವುಗಳ ಪ್ರತಿಯೊಂದು ಆಯ್ಕೆಗಳನ್ನು ಕೂಡ ಪೋಸ್ಟ್ ಮಾರ್ಟಮ್ ಮಾಡೋಣ. ಇದರಿಂದ ಪರೀಕ್ಷೆಯಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಸರಿಯಾದ ಉತ್ತರವನ್ನು ನೀವು ಗುರುತಿಸಬಹುದು. ರೆಡಿನಾ? ಬನ್ನಿ, ಮೊದಲನೇ ಪ್ರಶ್ನೆ ನೋಡೋಣ. ನಮ್ಮ ಮೊದಲನೇ ಸವಾಲು ರಸ್ತೆ ನಿರ್ಮಾಣದ ಹೊಸ ತಂತ್ರಜ್ಞಾನದ ಬಗ್ಗೆ ಇದೆ. ಬಳಸಿ ಬಿಸಾಡಿದ ಅಂದರೆ ಎಂಡ್ ಆಫ್ ಲೈಫ್ ಪ್ಲಾಸ್ಟಿಕ್ ಬಳಸಿ ಜಿಯೋಸೆಲ್ ರೋಡ್ ಬ್ಲಾಕ್ ನಿರ್ಮಿಸಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಸೇರಿರುವ ಸಂಸ್ಥೆ ಯಾವುದು? ಸರಿಯಾದ ಉತ್ತರ ಬಿ ಅಂದರೆ CSIR, CRI ಮತ್ತು BPCL. ಇಲ್ಲಿ ನೀವು ಎಲಿಮಿನೇಷನ್ ಟೆಕ್ನಿಕ್ ಯೂಸ್ ಮಾಡ್ಬೋದು. ಹೇಗೊತ್ತಾ? ಇಸ್ರೋ ಅಂತರಿಕ್ಷ ಸಂಶೋಧನೆ ಮಾಡುತ್ತೆ, DRDO ರಕ್ಷಣಾ ತಂತ್ರಜ್ಞಾನಕ್ಕೆ ಸೀಮಿತವಾಗಿದೆ, ಇನ್ನು NHAI ಹೆದ್ದಾರಿಗಳು ನಿರ್ಮಿಸಿದ್ರೂ ಈ ನಿರ್ದಿಷ್ಟ ತಂತ್ರಜ್ಞಾನದ ದಾಖಲೆಯಲ್ಲಿ ಅವರು ಭಾಗಿಯಾಗಿಲ್ಲ. ತುಂಬಾ ಸಿಂಪಲ್ ಅಲ್ವಾ? ಈಗ ಜಿಯೋಸೆಲ್ ತಂತ್ರಜ್ಞಾನ ಅಂದರೆ ಏನು ಅಂತ ನೀವು ಯೋಚಿಸಿರ್ಬೋದು. ಇದೊಂದು ಅದ್ಭುತವಾದ ಪರಿಸರ ಸ್ನೇಹಿ ತಂತ್ರಜ್ಞಾನ. ತ್ಯಾಜ್ಯ ಪ್ಲಾಸ್ಟಿಕ್ ಅನ್ನು ಬಳಸಿ ರಸ್ತೆಯು ದೀರ್ಘಕಾಲ ಬಾಳಿಕೆ ಬರುವಂತೆ ಇದು ಮಾಡ್ತದೆ. ಇದು ಸರ್ಕ್ಯುಲರ್ ಇಕಾನಮಿ ಅಥವಾ ವೃತ್ತಾಕಾರದ ಆರ್ಥಿಕತೆಗೆ ದೊಡ್ಡ ಬೂಸ್ಟ್ ನೀಡ್ತದೆ. ವಿಜ್ಞಾನ ಮತ್ತು ಕೈಗಾರಿಕೆಗಳು ಕೈಜೋಡಿಸಿದ್ರೆ ಪರಿಸರ ರಕ್ಷಣೆ ಜೊತೆಗೆ ಮೂಲಸೌಕರ್ಯ ಅಭಿವೃದ್ಧಿ ಎರಡನ್ನೂ ಹೇಗೆ ಸಾಧಿಸಬಹುದು ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಎಕ್ಸಾಂಪಲ್. ಮುಂದಿನ ಪ್ರಶ್ನೆ ನೋಡೋಣ. 2026ರಲ್ಲಿ ನಡೆದ 2ನೇ ಬ್ರಿಕ್ಸ್ ಉದ್ಯೋಗ ಕಾರ್ಯದಳ ಅಥವಾ EWG ಸಭೆ ಎಲ್ಲಿ ನಡೆಯಿತು? ಬಹುತೇಕರು ದಿಲ್ಲಿ ಅಥವಾ ಮುಂಬೈ ಅಂತ ಊಹಿಸುವ ಸಾಧ್ಯತೆ ಇದೆ. ಆದರೆ ಅಲ್ಲಿಯೇ ನಾವು ತಪ್ಪು ಮಾಡೋದು. ಭಾರತದ ಕಾರ್ಮಿಕ ಸಚಿವಾಲಯವು ಈ ಸಾಮಾಜಿಕ ಭದ್ರತಾ ಶೃಂಗಸಭೆಗಾಗಿ ಕೇರಳದ ತಿರುವನಂತಪುರಂ ಅನ್ನು ಆಯ್ಕೆ ಮಾಡಿತು. ಹಾಗಾಗಿ ಉತ್ತರ ಬಿ ಸರಿಯಾಗಿದೆ. ಇದರ ಜೊತೆಗೆ ಒಂದು ಪ್ರಮುಖ ಮಾಹಿತಿ ನೆನ್ಪಿಟ್ಕೊಳ್ಳಿ. 2001ರಲ್ಲಿ ಬ್ರಿಕ್ಸ್ ಪರಿಕಲ್ಪನೆ ಶುರುವಾಯಿತು ಮತ್ತು ಇತ್ತೀಚೆಗೆ ಈಜಿಪ್ಟ್, ಇರಾನ್ ಸೇರಿದಂತೆ 5 ಹೊಸ ರಾಷ್ಟ್ರಗಳು ಇದಕ್ಕೆ ಸೇರ್ಪಡೆಯಾಗಿವೆ. ಎಕ್ಸಾಮ್ಗೆ ಇದು ವೆರಿ ಇಂಪಾರ್ಟೆಂಟ್. ಈಗ ಸ್ವಲ್ಪ ಅಂತಾರಾಷ್ಟ್ರೀಯ ಸಂಬಂಧಗಳ ವಿಚಾರಕ್ಕೆ ಬರೋಣ. ನಮ್ಮ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಅವರು ಜಮೈಕಾದ ಪ್ರಧಾನಿ ಆಂಡ್ರೂ ಹೋಲ್ನೆಸ್ ಅವರಿಗೆ ನೀಡಿದ ಉಡುಗೊರೆ ಯಾವುದು? ಲಾಜಿಕ್ ಯೂಸ್ ಮಾಡಿ. ಭಾರತವು ಯಾವುದೇ ಯುದ್ಧ ಟ್ಯಾಂಕ್ ಆದ ಅರ್ಜುನ್ ಆಗಲಿ ಅಥವಾ ಆಕಾಶ್ ಕ್ಷಿಪಣಿಯನ್ನಾಗಲಿ ಉಡುಗೊರೆಯಾಗಿ ಖಂಡಿತ ನೀಡಿಲ್ಲ. ಬದಲಾಗಿ ನೀಡಿರುವುದು ಭೀಷ್ಮ ಕ್ಯೂಬ್. ಇದು ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿದ ನಮ್ಮ ಹೆಮ್ಮೆಯ ಕೊಡುಗೆ. ಹಾಗಾದರೆ ಈ ಭೀಷ್ಮ ಕ್ಯೂಬ್ ಅಂದರೇನು? ಇದರ ಪೂರ್ಣ ರೂಪ ಭಾರತ್ ಹೆಲ್ತ್ ಇನಿಷಿಯೇಟಿವ್ ಫಾರ್ ಸಹಯೋಗ್ ಹಿತ್ ಅಂಡ್ ಮೈತ್ರಿ. ಇದನ್ನು ಅತ್ಯಾಧುನಿಕ ಮೊಬೈಲ್ ಆಸ್ಪತ್ರೆ ವ್ಯವಸ್ಥೆ. ಪ್ರಕೃತಿ ವಿಕೋಪಗಳಾದಾಗ ತಕ್ಷಣದ ವೈದ್ಯಕೀಯ ನೆರವು ನೀಡಲು ಇದನ್ನು ಡಿಸೈನ್ ಮಾಡಲಾಗಿದೆ. ರಕ್ಷಣಾ ಸಚಿವಾಲಯ, NSCS ಮತ್ತು HLL ಲೈಫ್ ಕೇರ್ ಜಂಟಿಯಾಗಿ ಇದನ್ನು ಅಭಿವೃದ್ಧಿಪಡಿಸಿವೆ. ತುರ್ತು ಪರಿಸ್ಥಿತಿಗಳಲ್ಲಿ ಇದೊಂದು ಅಕ್ಷರಶಃ ಜೀವರಕ್ಷಕ. 4ನೇ ಪ್ರಶ್ನೆ ತುಂಬಾನೇ ಆಸಕ್ತಿದಾಯಕವಾಗಿದೆ. ಹಣಕಾಸು ಮಾರುಕಟ್ಟೆಯಲ್ಲಿನ ಸೈಬರ್ ಭದ್ರತೆಗೆ ಸಂಬಂಧಿಸಿದ್ದು. ಸೈಬರ್ ಸುರಕ್ಷಾ.AI ಟಾಸ್ಕ್ ಫೋರ್ಸ್ ಸ್ಥಾಪಿಸಿದವರು ಯಾರು? RBI ಅಥವಾ ಸೈಬರ್ ಭದ್ರತಾ ಸಂಸ್ಥೆ CERT ಇರ್ಬೋದು ಅಂತ ಕನ್ಫ್ಯೂಸ್ ಆಗಬೇಡಿ. ಇದರ ಸರಿಯಾದ ಉತ್ತರ ಸೆಬಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಶೇರ್ ಮಾರುಕಟ್ಟೆಗೆ ಬರಬಹುದಾದ ಸೈಬರ್ ಅಪಾಯಗಳನ್ನು ತಡೆಯಲು ಸೆಬಿ ಈ ಮಾಸ್ಟರ್ ಸ್ಟ್ರೋಕ್ ಪ್ಲಾನ್ ಮಾಡಿದೆ. ಇದರ ಜೊತೆಗೆ ನೆನ್ಪಿರ್ಲಿ, ಸೆಬಿ 1988ರಲ್ಲಿ ಸ್ಥಾಪನೆಯಾಯಿತು, ಆದರೆ 1992ರ ಕಾಯ್ದೆಯಡಿ ಅದಕ್ಕೆ ಶಾಸನಬದ್ಧ ಸ್ಥಾನಮಾನ ಸಿಕ್ತು. ಈಗ ಭಾರತೀಯ ಸಂವಿಧಾನದ ಒಂದು ಸಂಕೀರ್ಣವಾದ ಪ್ರಶ್ನೆಯನ್ನು ನೋಡೋಣ. ಈ ರೀತಿಯ ಸ್ಟೇಟ್ಮೆಂಟ್ ಆಧಾರಿತ ಪ್ರಶ್ನೆಗಳು ನಿಮ್ಮ ವಿಶ್ಲೇಷಣಾ ಸಾಮರ್ಥ್ಯವನ್ನು ನಿಜಕ್ಕೂ ಟೆಸ್ಟ್ ಮಾಡ್ತವೆ. ಇಲ್ಲಿ ಮುಖ್ಯಮಂತ್ರಿಯ ನೇಮಕ, ಫ್ಲೋರ್ ಟೆಸ್ಟ್, ವಿಧಾನಸಭೆಯ ಅವಧಿ ಮತ್ತು ರಾಷ್ಟ್ರಪತಿ ಆಳ್ವಿಕೆಗೆ ಸಂಬಂಧಿಸಿದ 4 ಹೇಳಿಕೆಗಳಿವೆ. ಸ್ವಲ್ಪ ಗಮನವಿಟ್ಟು ನೋಡಿ. ಇವುಗಳಲ್ಲಿ ಕಾನೂನುಬದ್ಧವಾಗಿ ಸರಿಯಾಗಿರುವ ಹೇಳಿಕೆಗಳ ಸಂಯೋಜನೆ ಯಾವುದು ಅಂತ ಗೆಸ್ ಮಾಡಿ. ಇದರ ಅಸಲಿ ಉತ್ತರವನ್ನು ಈಗ ಬಿಡಿಸಿ ನೋಡೋಣ. ಬನ್ನಿ. ನಾವು ಒಂದೊಂದೇ ಹೇಳಿಕೆಗಳನ್ನು ವಿಶ್ಲೇಷಣೆ ಮಾಡಿದಾಗ ವಿಷಯ ಸ್ಪಷ್ಟವಾಗುತ್ತೆ. ವಿಧಿ 164 ಅಡಿ ಮುಖ್ಯಮಂತ್ರಿ ನೇಮಕ ಸರಿ, ಫ್ಲೋರ್ ಟೆಸ್ಟ್ ಕಡ್ಡಾಯ ಎನ್ನುವುದು ಸರಿ, ಹಾಗೂ ವಿಧಿ 356 ಅಡಿ ರಾಷ್ಟ್ರಪತಿ ಆಳ್ವಿಕೆ ಕೂಡ ಸರಿ. ಆದರೆ 3ನೇ ಹೇಳಿಕೆ ಸಂಪೂರ್ಣ ತಪ್ಪು. ಯಾಕೆಂದ್ರೆ ವಿಧಿ 172ರ ಪ್ರಕಾರ ವಿಧಾನಸಭೆಯ ಅವಧಿ 5 ವರ್ಷಗಳೇ ಹೊರತು 6 ವರ್ಷಗಳಲ್ಲ. ಹಾಗಾಗಿ ಆಯ್ಕೆ ಎ ಸರಿಯಾದ ಉತ್ತರ. ಇಲ್ಲೊಂದು ಬೋನಸ್ ಪಾಯಿಂಟ್ ನೋಡಿ. ಪ್ರಸ್ತುತ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ 77ನೇ ವಯಸ್ಸಿನಲ್ಲಿ ಕರ್ನಾಟಕದ ಅತಿ ಹೆಚ್ಚು ಅವಧಿ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿ ಎಂಬ ದಾಖಲೆ ಹೊಂದಿದ್ದಾರೆ. ಬನ್ನಿ, ಸಂವಿಧಾನದಿಂದ ಈಗ ನೇರವಾಗಿ ನಮ್ಮ ರಾಜ್ಯದ ಭೂಗೋಳಶಾಸ್ತ್ರದ ಕಡೆಗೆ ಜಂಪ್ ಆಗೋಣ. ಕರ್ನಾಟಕದ ಪ್ರಮುಖ ನದಿಗಳ ಪಥವನ್ನು ಆಧರಿಸಿದ ಈ ಹೇಳಿಕೆಗಳನ್ನು ಗಮನಿಸಿ. ಕುಮಾರದ್ವಾರ, ನೇತ್ರಾವತಿ ಮತ್ತು ರಘುವರ ನದಿಗಳು ಹರಿಯುವ ದಿಕ್ಕಿನ ಬಗ್ಗೆ ಈ ಪ್ರಶ್ನೆ ಇದೆ. ನದಿಗಳು ಮತ್ತು ಅವುಗಳ ಉಪನದಿಗಳ ಕುರಿತಾದ ನಿಮ್ಮ ಜ್ಞಾನವನ್ನು ಪರೀಕ್ಷಿಸುವ ಸವಾಲು ಇದು.
ಈ ಭೌಗೋಳಿಕ ಸತ್ಯಗಳನ್ನ ಬಿಡಿಸಿ ನೋಡಿದಾಗ ಏನಾಗತ್ತೆ? ಕುಮಾರದ್ವಾರ ನದಿಯು ನೇತ್ರಾವತಿಗೆ ಸೇರ್ತದೆ, ಇದು ಪರ್ಫೆಕ್ಟ್. ನೇತ್ರಾವತಿ ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರ ಸೇರ್ತದೆ, ಇದು ಪರ್ಫೆಕ್ಟ್. ಆದರೆ ಮೂರನೇ ಹೇಳಿಕೆ ಇದೆಯಲ್ಲ, ಅದು ತಪ್ಪು. ರಘುವರ ನದಿ ನೇರವಾಗಿ ಕಾವೇರಿಯನ್ನು ಸೇರುವುದಿಲ್ಲ, ಬದಲಾಗಿ ಅದು ಕುಮಾರದ್ವಾರ ನದಿಯ ಉಪನದಿಯಾಗದೆ. ಆದ್ದರಿಂದ ಆಯ್ಕೆ ಎ ಇಲ್ಲಿ ನಿರ್ವಿವಾದವಾಗಿ ಸರಿಯಾದ ಉತ್ತರ. ಪರಿಸರ ಕಾನೂನಿನ ಕುರಿತಾದ ಈ 7ನೇ ಪ್ರಶ್ನೆಯನ್ನು ಗಮನಿಸಿ. ಮಸ್ಸೂರಿಯಲ್ಲಿ ಓಕ್ ಮರಗಳ ಮಾರಣಹೋಮವನ್ನು ತಡೆದದ್ಯಾರು? ಪರಿಸರದ ವಿಚಾರ ಅಂತ ಬಂದು ಕೂಡಲೇ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಅಂದ್ರೆ NGT ಇರಬಹುದು ಅಂತ ನಿಮಗನ್ಸ್ಬೋದು. ಆದ್ರೆ ಅಲ್ಲ. ಹಿಮಾಲಯದ ಪರಿಸರ ಸಮತೋಲನ ಕಾಪಾಡಲು ಇಲ್ಲಿ ನಿರ್ದಿಷ್ಟವಾಗಿ ಮಧ್ಯಪ್ರವೇಶ ಮಾಡಿದ್ದು ಉತ್ತರಾಖಂಡ್ ಹೈಕೋರ್ಟ್. NGT ರಾಷ್ಟ್ರಮಟ್ಟದಲ್ಲಿ ಪರಿಸರ ವಿವಾದಗಳನ್ನು ಬಗೆಹರಿಸುತ್ತೇ ನಿಜ, ಆದ್ರೆ ಈ ನಿರ್ಧಾರವನ್ನ ಆಯಾ ರಾಜ್ಯದ ಹೈಕೋರ್ಟ್ ತೆಗೆದುಕೊಂಡಿದೆ ಅನ್ನೋದು ಸ್ಪಷ್ಟವಾಗಿರಲಿ. ಈಗ ಜಾಗತಿಕ ರಕ್ಷಣಾ ವ್ಯವಸ್ಥೆಯತ್ತ ಕಣ್ಣು ಹಾಯಿಸೋಣ. ಆಪರೇಷನ್ ಫ್ರೀಡಮ್ನ ಮುಖ್ಯ ಉದ್ದೇಶವೇನು? ಇದು ಮೇ 2026ರಲ್ಲಿ ಅಮೆರಿಕದ ನೌಕಾಪಡೆ ಆರಂಭಿಸಿದ ಒಂದು ಬಹುಮುಖ್ಯ ಕಾರ್ಯಾಚರಣೆ. ಹಾರ್ಮುಜ್ ಜಲಸಂಧಿ ಅಂದರೆ ಸ್ಟ್ರೇಟ್ ಆಫ್ ಹಾರ್ಮುಜ್ನಲ್ಲಿ ವಾಣಿಜ್ಯ ಹಡಗುಗಳಿಗೆ ಇರಾನ್ನಿಂದ ಬೆದರಿಕೆ ಇತ್ತು. ಅದನ್ನು ತಡೆಗಟ್ಟಿ ಜಾಗತಿಕ ತೈಲ ಸಾಗಣೆಯನ್ನು ಸೇಫ್ ಆಗಿ ಇಡಲು ಈ ಭದ್ರತಾ ಕಾರ್ಯಾಚರಣೆಯನ್ನು ಶುರು ಮಾಡಲಾಗಿದೆ. ಹಾಗಾಗಿ ಆಯ್ಕೆ ಸಿ ಸರಿಯಾದ ಉತ್ತರ. ಪ್ರಚಲಿತ ವಿದ್ಯಮಾನಗಳಲ್ಲಿ ಅತಿ ಹೆಚ್ಚು ಕೇಳಲಾಗುವ ಮತ್ತು ಎಲ್ಲರಿಗೂ ಗೊತ್ತಿರಲೇಬೇಕಾದ ವಿಷಯವಿದು. IBCA ಅಂದ್ರೆ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಒಕ್ಕೂಟ. 2023ರ ಪ್ರಾಜೆಕ್ಟ್ ಟೈಗರ್ ಸಂದರ್ಭದಲ್ಲಿ ನಮ್ಮ ಭಾರತವೇ ಈ ಜಾಗತಿಕ ಒಕ್ಕೂಟವನ್ನು ಹುಟ್ಟುಹಾಕಿದ್ದು. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಹುಲಿ, ಸಿಂಹ, ಚಿರತೆ, ಹಿಮಚಿರತೆ, ಚೀತಾ, ಜಾಗ್ವಾರ್ ಮತ್ತು ಪೂಮಾ ಈ 7 ಪ್ರಮುಖ ಬೆಕ್ಕಿನ ಪ್ರಭೇದಗಳನ್ನು ರಕ್ಷಿಸುವ ದೊಡ್ಡ ಜವಾಬ್ದಾರಿಯನ್ನು ಇದು ಹೊತ್ತಿದೆ. ಈ ಪಾಯಿಂಟ್ಸ್ ಅನ್ನು ನಿಮ್ಮ ಮೈಂಡ್ನಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ಇಂದಿನ ಕೊನೆಯ ಪ್ರಮುಖ ಬಹು ಆಯ್ಕೆಯ ಪ್ರಶ್ನೆ ಇಲ್ಲಿದೆ. ಇತ್ತೀಚೆಗೆ ದೆಹಲಿ NCR ಪ್ರದೇಶದಲ್ಲಿ ಕಂಡುಬಂದ ರಸ್ಟಿ ಸ್ಪಾಟೆಡ್ ಕ್ಯಾಟ್ ಬಗ್ಗೆ ಈ 4 ಹೇಳಿಕೆಗಳನ್ನು ಗಮನಿಸಿ. ಇದು ಅತಿ ಚಿಕ್ಕ ಬೆಕ್ಕೆ. ಹರಿಯಾಣದ ಫರೀದಾಬಾದ್ನಲ್ಲಿ ಕಾಣಿಸಿಕೊಂಡಿತಾ? ಇದನ್ನ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಶೆಡ್ಯೂಲ್ 1ರ ಅಡಿಯಲ್ಲಿ ಸೇರಿಸಲಾಗಿದೆಯಾ? ಈ ಹೇಳಿಕೆಗಳು ನಿಜಾನಾ ಅಂತ ಒಂದ್ಸಲ ಪರೀಕ್ಷಿಸೋಣ ಬನ್ನಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಆದ್ರೆ ವಾಸ್ತವದಲ್ಲಿ ಆ 4 ಹೇಳಿಕೆಗಳು 100ಕ್ಕೆ 100 ಸತ್ಯ. ಹೌದು, ರಸ್ಟಿ ಸ್ಪಾಟೆಡ್ ಕ್ಯಾಟ್ ವಿಶ್ವದ ಅತ್ಯಂತ ಚಿಕ್ಕ ಕಾಡುಬೆಕ್ಕು. ಇದು ಹರಿಯಾಣದ ಕೋಟ್ ಗ್ರಾಮದಲ್ಲಿ ಕಂಡುಬಂದಿದ್ದು, ಅರಾವಳಿ ಬೆಟ್ಟದ ಸಾಲುಗಳು ಅಪರೂಪದ ವನ್ಯಜೀವಿಗಳಿಗೆ ಎಷ್ಟು ಸುರಕ್ಷಿತ ಆಶ್ರಯ ತಾಣವಾಗಿದೆ ಎಂಬುದನ್ನು ಇದು ಪ್ರೂವ್ ಮಾಡ್ತದೆ. ಮತ್ತು ಇದು ಶೆಡ್ಯೂಲ್ 1ರ ಅಡಿಯಲ್ಲಿ ಅತ್ಯುನ್ನತ ರಕ್ಷಣೆ ಪಡೆದಿದೆ. ಹಾಗಾಗಿ ಎಲ್ಲಾ ಹೇಳಿಕೆಗಳು ಸರಿಯಾಗಿವೆ. ಆಪ್ಷನ್ ಡಿ ಇಸ್ ಕರೆಕ್ಟ್. ವಿಭಾಗ 2 ತ್ವರಿತ ಪುನರಾವರ್ತನೆ ಅಂದ್ರೆ ಟಾಪ್ 10 ಒನ್ಲೈನರ್ ಫ್ಯಾಕ್ಟ್ಸ್. ಬನ್ನಿ, ಕಳೆದ ಕೆಲವು ತಿಂಗಳುಗಳ ಪ್ರಮುಖ ಘಟನೆಗಳನ್ನು ಫಟಾಫಟ್ ಅಂತ ರಿವಿಷನ್ ಮಾಡೋಣ. 1. ಮಹಾರಾಷ್ಟ್ರ ಸರ್ಕಾರ ನನ್ನ ಗ್ರಾಮ ಆರೋಗ್ಯತರ ಗ್ರಾಮ ಅಭಿಯಾನ ಶುರು ಮಾಡಿದೆ. 2. ನ್ಯಾಟೋದ ವಿಧಿ 5 ಎಂದರೆ ಒಂದು ರಾಷ್ಟ್ರದ ಮೇಲಿನ ದಾಳಿ ಇಡೀ ಒಕ್ಕೂಟದ ಮೇಲಿನ ದಾಳಿ ಅಂತ ಅರ್ಥ. 3. INS ಸುನೈನಾ ಹಡಗು ಸಾಗರ್ ಮಿಷನ್ನಲ್ಲಿ ಭಾಗಿಯಾಗಿದೆ. 4. ರಾಧಾನಗರಿ ಅಭಯಾರಣ್ಯ ಇರೋದು ಮಹಾರಾಷ್ಟ್ರದಲ್ಲಿ. ಇದು ಹುಲಿ ಸಂರಕ್ಷಣೆಗೆ ಫೇಮಸ್. 5. ನಮ್ಮ ಹೆಮ್ಮೆಯ 500 ಮೆಗಾವಾಟ್ PFP-R ಅಣುಶಕ್ತಿ ರಿಯಾಕ್ಟರ್ ತಮಿಳುನಾಡಿನ ಕಲ್ಪಕ್ಕಂನಲ್ಲಿದೆ. ಮುಂದಿನ 5 ಅಂಶಗಳು. 6. ಮಾನವ ಹಕ್ಕುಗಳ ಆಯೋಗದ ಸ್ಪರ್ಧೆಯಲ್ಲಿ ರಾಣಿ ಕಿರುಚಿತ್ರಕ್ಕೆ ಪ್ರಥಮ ಬಹುಮಾನ ಸಿಕ್ಕಿದೆ. 7. ನಮ್ಮ NCERTಗೆ ಈಗ ಡೀಮ್ ಟು ಬಿ ಯೂನಿವರ್ಸಿಟಿ ಸ್ಥಾನಮಾನ ಒಲಿದಿದೆ. 8. ಕ್ರೀಡಾ ಡೋಪಿಂಗ್ ಪ್ರಕರಣಗಳಲ್ಲಿ WADA ವರದಿ ಪ್ರಕಾರ ಭಾರತ ವಿಶ್ವದಲ್ಲೇ ಮೊದಲ ಸ್ಥಾನದಲ್ಲಿದೆ ಅನ್ನೋದು ಸ್ವಲ್ಪ ಕಳವಳಕಾರಿ ಸಂಗತಿ. 9. ಬ್ರಹ್ಮೋಸ್ ಕ್ಷಿಪಣಿಗೆ ಆ ಹೆಸರು ಬಂದಿದ್ದು ನಮ್ಮ ಬ್ರಹ್ಮಪುತ್ರ ಮತ್ತು ರಷ್ಯಾದ ಮೋಸ್ಕೋ ನದಿಗಳಿಂದ. ಎಷ್ಟು ಅದ್ಭುತ ಅಲ್ವಾ? 10. ಹಾಗೂ 2026ರ ವಿಶ್ವ ಆರೋಗ್ಯ ದಿನದ ಥೀಮ್ ಆರೋಗ್ಯವೇ ಮಹಾಸಂಪತ್ತು. ಇಂದಿನ ಕ್ಲಾಸ್ ಮುಗಿಸುವ ಮುನ್ನ ನಿಮಗೊಂದು ಸಣ್ಣ ಟೆಸ್ಟ್. ನಿಮ್ಮ ಆಕ್ಟಿವ್ ಕಾಲ್ ಅಂದರೆ ಸಕ್ರಿಯ ಸ್ಮರಣೆಯನ್ನು ಪರೀಕ್ಷಿಸುವ ಅಂತಿಮ ಸವಾಲು ಇಲ್ಲಿದೆ. ಇಂದಿನ ತರಗತಿಯಲ್ಲಿ ಇದರ ಬಗ್ಗೆ ನಾವು ಈಗಾಗಲೇ ಚರ್ಚೆ ಮಾಡಿದಿವಿ. ಹೇಳಿ ನೋಡೋಣ, ಕುಮಾರದ್ವಾರ ನದಿ ಯಾವ ಪ್ರಮುಖ ನದಿಯ ಉಪನದಿಯಾಡಿದೆ? ಸರಿಯಾಗಿ ನೆನಪು ಮಾಡ್ಕೊಳ್ಳಿ. ಉತ್ತರ ಗೊತ್ತಾಯ್ತಾ? ಹಾಗಿದ್ರೆ ತಕ್ಷಣವೇ ಕೆಳಗಿನ ಕಾಮೆಂಟ್ ಸೆಕ್ಷನ್ನಲ್ಲಿ ಬರೆಯಿರಿ. ಈ ಸೆಷನ್ನ ವಿವರವಾದ PDF ನೋಟ್ಸ್ ಮತ್ತು ಸಂಪೂರ್ಣ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಗಾಗಿ ನಮ್ಮ ಟೆಲಿಗ್ರಾಮ್ ಚಾನೆಲ್ಗೆ ಈಗಲೇ ಜಾಯ್ನ್ ಆಗಿ. ನಿರಂತರ ಅಧ್ಯಯನ ಮತ್ತು ಅಭ್ಯಾಸವೇ ಯಶಸ್ಸಿನ ಗುಟ್ಟು ಉಂಟ, ಯಾವತ್ತೂ ಮರಿಬೇಡಿ. ಇದೇ ರೀತಿಯ ಉಪಯುಕ್ತ ವಿವರಣಾತ್ಮಕ ತರಗತಿಗಳಿಗಾಗಿ ಸ್ಪರ್ಧಾ ವಿದ್ಯಾಲಯ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಎಲ್ರಿಗೂ ಆಲ್ ದ ಬೆಸ್ಟ್.